ಇಲ್ಲಿನ ಜನರಿಗೆ ಒಂದೆಡೆ ಭೂಮಿ ಮನೆ ಉಳಿಸಿಕೊಳ್ಳುವ ಭಯ, ಮತ್ತೊಂದೆಡೆಯಲ್ಲಿ ಜೀವಕ್ಕೆ ಕುತ್ತು ಬರುತ್ತೋ ಅನ್ನೋ ಆತಂಕ. ಅಕ್ರಮ ಮರಳುಗಾರಿಕೆಯಿಂದಾಗಿ ಉಡುಪಿ ಜಿಲ್ಲೆಯ ಹೊಸಾಳದ ನಾಗರಮಠ ನಿವಾಸಿಗಳು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಮರಳುಗಾರಿಕೆಯ ನೆಪದಲ್ಲಿ ನದಿಯ ಒಡಲನ್ನೇ ಬಗೆಯುತ್ತಿದ್ದು ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಕರಾವಳಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳುಗಾರಿಕೆಯ ವಿರುದ್ಧ ನ್ಯೂಸ್ ನೆಕ್ಸ್ಟ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದು, ಈ ಕುರಿತು ನ್ಯೂಸ್ ನೆಕ್ಸ್ಟ್ ಸುದ್ದಿ ಸಂಪಾದಕರಾದ ಪ್ರಣೋತ್ ಆರ್ಗಾಣಿಗ್ ಅವರು ನೀಡಿರುವ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಪಕ್ಕದಲ್ಲೇ ತೆಗಿತಾ ಇರುವಾಗ ನನ್ನ ಜಾಗಕ್ಕೆ ಹಾನಿ ಆಗುತ್ತೆ, ನಾನು ಅದು ಪ್ರತಿಭಟನೆ ಮಾಡೋಕ್ಕೆ ನನಗೆ ಹಕ್ಕಿಲ್ವಾ? ಈ ಸ್ಟ್ಯಾಂಪ್ ಪೇಪರ್ ಅನ್ನೋದಿದೆ ಅಲ್ಲ, 100 ರೂಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಮಾಡಿದ್ದಾರೆ. ಇದು ಸಾಧಾರಣ 1.5 ಲಕ್ಷ ಮೆಟ್ರಿಕ್ ಟನ್ನಿನ ಪ್ರಾಜೆಕ್ಟು. 111 ಸರ್ವೆ ನಂಬರಲ್ಲಿ 5 ಎಕರೆ 90 ಸೆಂಟ್ಸ್ ಹೋಗಿ 8 ಎಕರೆ 90 ಸೆಂಟ್ಸ್ ಅಂತ ಮಾಡ್ತಾರೆ. ಇದೆಲ್ಲ ಮರಳು ಮಾಫಿಯಾದವರಿಗೋಸ್ಕರನೇ ಮಾಡಿರುವಂಥ ಕಾನೂನು ಅನ್ನೋ ರೀತಿಯಲ್ಲಿದೆ ಅವ್ರದ್ದು. ಇಲ್ಲಿ ಮರಳು ತೆಗೆದ್ರೆ ಹೊಳೆ ಅನ್ನೋದು ಆಳ ಆಗುತ್ತೆ. ನಾವು ನದಿ ಪಾತ್ರದಲ್ಲಿರುವಂಥ ಈ ಹೈನುಗಾರಿಕೆ ದನ ಕರುಗಳು ಆ ನೀರು ಕುಡಿಲಿಕ್ಕೆ ಬಂದಾಗ ಇದಾದರೆ ನಮ್ಮ ಜನರಿಗೆ ರಕ್ಷಣೆ ಇಲ್ಲದಂಗೆ ಆಗುತ್ತೆ. ಎಲ್ಲರನ್ನೂ ಸೇರಿ FIR ಮಾಡ್ತಾರೆ. ಇದಕ್ಕೆಲ್ಲ ಅವಕಾಶ ಇದೆಯಾ ಕಾನೂನಲ್ಲಿ? ಜನಪ್ರತಿನಿಧಿಗಳ ಹತ್ರವೂ ಹೋಗಿದ್ದೀವಿ, ಅವರು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ, ಏನೋ ಗೊತ್ತಿಲ್ಲದಿದ್ದವ್ರ ಥರ. ನ್ಯೂಸ್ ನೆಕ್ಸ್ಟ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರಣೋತ್ ಆರ್ಗಾಣಿಗ. ಉಡುಪಿಯನ್ನು ಕೃಷ್ಣ ನಗರಿ ಅಂತ ಕರಿತಾ ಇದ್ರು, ಆದರೆ ಈಗ ಇದು ಅಕ್ರಮ ನಗರಿಯಾಗಿ ಮಾರ್ಪಾಡಾಗ್ತಾ ಇದೆ. ಉಡುಪಿ ಒಂದು ಕಾಲದಲ್ಲಿ ನಾಗಶೇಷ ವಿಶೇಷವಾದ ಪರಶುರಾಮನ ಮನವಿಗೆ ಕೊಟ್ಟಂಥ ಭೂಮಿ ಅಂತ ಒಂದು ಹಿನ್ನೆಲೆ ಇದೆ. ಈ ಭಾಗದಲ್ಲಿ ಜನವಸತಿ ಬರೋದಕ್ಕೆ ಸಮುದ್ರ ರಾಜನೇ ಹಿಂದೆ ಸರಿದ ಅಂತ ಕೂಡ ಒಂದು ಮಾತಿದೆ ಪ್ರತೀತಿಯಲ್ಲಿ. ಆದರೆ ಇವತ್ತು ಸಮುದ್ರ ರಾಜನೇ ಹಿಂದೆ ಸರಿದ್ರೂ ಕೂಡ ಮಾನವನ ದುರಾಸೆ ಇಲ್ಲಿನ ಬದುಕನ್ನು ಮುಳುಗಿಸ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿಯ ಮತ್ತೊಂದು ಮಾಫಿಯಾದ ಜೊತೆಗೆ ನಾನೀಗ ನಿಮ್ಮ ಮುಂದೆ ನಿಂತಿದ್ದೀನಿ. ನಾನಿರೋದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಬಾರ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಾಳ ಗ್ರಾಮದ ನಾಗರಮಠ ಅನ್ನೋ ಜಾಗದಲ್ಲಿ. ಇಲ್ಲಿ ಒಂದು ಮರಳು ಗಣಿಗಾರಿಕೆ ಆಗ್ತಿದೆ, ಅದು ಅಕ್ರಮ ಅಂತ ಇಲ್ಲಿನ ಜನ ಆರೋಪಿಸ್ತಾ ಇದ್ದಾರೆ. ಒಂದಿಷ್ಟು ಜನ ಧೂರ್ತರು ಇದಕ್ಕೆ ಶಾಮೀಲಾಗಿ ಇಲ್ಲಿನ ಜನರ ಬದುಕನ್ನು, ಇಲ್ಲಿನ ಕೃಷಿಯನ್ನು, ಇಲ್ಲಿನ ನೆಲಮೂಲ ಸಂಸ್ಕೃತಿಯನ್ನು ನದಿ ಪಾಲು ಮಾಡ್ತಿದ್ದಾರೆ, ಸೀತೆಯ ಒಡಲನ್ನು ಬಗಿತಿದ್ದಾರೆ ಅನ್ನುವ ಆರೋಪ ಕೇಳಿಬರ್ತಾ ಇದೆ. ಗಮನಿಸ್ತಾ ಇದ್ರಿ, ನನ್ನ ಹಿಂಭಾಗದಲ್ಲಿರುವಂಥ ಒಂದು ಸೀತಾ ನದಿಯ ತಟದಲ್ಲಿ ನಾನು ನಿಂತಿದ್ದೇನೆ. ಈ ಸೀತಾ ನದಿ 4ನೇ ದರ್ಜೆಯ ನದಿಯಾಗಿ ರಾಜ್ಯ ಸರ್ಕಾರದ ಮಾಪನ ಇಲಾಖೆಯಲ್ಲಿ ಇದು ಗುರುತಾಗಿದೆ. ಅಂದರೆ 4ನೇ ದರ್ಜೆ ಅಂತಂದರೆ ಹರಿಯುವ ನೀರಿನ ಪ್ರಮಾಣ ಇಲ್ಲಿ ಏನೂ ಇಲ್ಲ ಅನ್ನೋ ಮಟ್ಟದಲ್ಲಿದೆ. ಆದರೆ ಈ ಒಡಲನ್ನು ಬಗೆದು ನದಿಯ ವಿಸ್ತಾರ ಜಾಸ್ತಿ ಆಗಿದೆ. ಎಲ್ಲಿವರೆಗೆ ಅಂದರೆ ಅಕ್ಕಪಕ್ಕದ ಕೃಷಿ ಭೂಮಿಗಳನ್ನು, ಜನವಸತಿ ಪ್ರದೇಶವನ್ನು, ತೆಂಗಿನ ಮರಗಳನ್ನು, ಇಲ್ಲಿ ಬೆಳೆದಂಥ ಬೆಳೆಗಳನ್ನು ನುಂಗುತ್ತಾ ಇದೆ. ಮಳೆಗಾಲ ಬಂತು ಅಂತಂದರೆ ಸರಿಸುಮಾರು 3 ತಿಂಗಳ ವ್ಯಾಪ್ತಿಯಲ್ಲಿ 15ರಿಂದ 20ಕ್ಕೂ ಅಧಿಕ ಬಾರಿ ಸರಿಸುಮಾರು 1 ವಾರಗಳ ಕಾಲ ನೆರೆ ಬರುವಂಥ ಪ್ರದೇಶವಾಗಿ ಈ ಜಾಗವನ್ನು ಮಾನವನ ದುರಾಸೆ ಕನ್ವರ್ಟ್ ಮಾಡಿದೆ ಅಂತಂದರೆ ನೀವು ನಂಬಲೇಬೇಕು. ಅದಕ್ಕೆ ಸಂಬಂಧಪಟ್ಟಂಥ ದೃಶ್ಯಗಳು ಕೂಡ ಈ ಊರಿನವರ ಕಣ್ಣು ಮುಂದಿದೆ, ಈ ಜಿಲ್ಲೆಯ ಕಣ್ಣು ಮುಂದಿದೆ. ಹಾಗಾದರೆ ಇಲ್ಲಿ ನಡೀತಿರುವಂಥ ಅಕ್ರಮ ಮರಳುಗಾರಿಕೆ ಯಾರ್ಯಾರ ಶಾಮೀಲಿದೆ, ಇದನ್ನು ಅಕ್ರಮ ಅಂತ ಕರೆಯೋದಕ್ಕಿರುವಂಥ ಒಂದಿಷ್ಟು ದಾಖಲೆಗಳೇನು, ಇಲ್ಲಿ ಯಾವ ರೀತಿಯಲ್ಲಿ ಭೂಮಿಯ ಒಡಲನ್ನು ಬಗೆದು ಜನರ ಬದುಕನ್ನು ಕಸಿದುಕೊಳ್ತಿದ್ದಾರೆ ಅನ್ನುವ ನೇರ ವಿಚಾರವನ್ನು, ಪ್ರತ್ಯಕ್ಷ ವರದಿಯನ್ನು ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮ್ಮ ಮುಂದೆ ತಂದಿದ್ದೀನಿ. ಬನ್ನಿ, ನಮ್ಮ ಜೊತೆಗೆ ಒಂದಿಷ್ಟು ಜನ ಊರಿನವರಿದ್ದಾರೆ, ಇಲ್ಲಿ ಅಕ್ರಮ ಅಂತ ಆರೋಪ ಮಾಡುವವರಿದ್ದಾರೆ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಗಣೇಶ್ ಅಂತ. ಗಣೇಶ್, ಇಲ್ಲಿ ಅಕ್ರಮ ಅಂತ ಹೇಳ್ತಾ ಇದ್ದೀರಿ. ಮರಳುಗಾರಿಕೆ ಅನ್ನೋದು ಕೂಡ ಸರ್ಕಾರದ ಬೊಕ್ಕಸವನ್ನು ತುಂಬುವಂಥ ಮತ್ತು ಇಲ್ಲಿನ ಜನರ ಬದುಕಿನ ಬವಣೆಯನ್ನು ಕಮ್ಮಿ ಮಾಡುವಂಥ ಒಂದು ಯೋಜನೆ, ಪ್ಲ್ಯಾನು. ಆದರೆ ಇದನ್ನು ಅಕ್ರಮ ಅಂತ ಹೇಳೋದಕ್ಕೆ ಕಾರಣ ಏನು? ಏನೇನು ದಾಖಲೆಗಳಿದೆ ನಿಮ್ಮ ಹತ್ರ? ಅವೈಜ್ಞಾನಿಕ ಅಂತಿದ್ದೀರಿ, ಯಾಕೆ? ಇದೀಗ ಸ್ಟಾರ್ಟಿಂಗ್ ಒಂದು 2022 ನಾವು ಹೋರಾಟ ಕೊಡ್ತಾ ಬಂದಿದ್ದೀವಿ. ಇದು ಎಲ್ಲ ಟೇಬಲಿಗೂ ಕೊಟ್ಟಿದ್ದೀವಿ, ಇಲ್ಲಿ ಮರಳುಗಾರಿಕೆ ಅಪೋಸ್ ಮಾಡಿ. ಈಗ 2024ರಲ್ಲಿ ಅವರು 91 ಸರ್ವೆ ನಂಬರಲ್ಲಿ ಟೆಂಡರ್ ಕರೆದಿರ್ತಾರೆ. ಅದರಲ್ಲಿ 18 ಜನ ಭಾಗವಹಿಸ್ತಿರ್ತಾರೆ. ಅದು ಮಾಹಿತಿ ಹಕ್ಕಲ್ಲಿ ನಾನು ತೆಗೆದಾಗ ಅದರಲ್ಲಿ 18 ಜನರ ಅಪ್ಲಿಕೇಶನಲ್ಲಿ ಕೆಲವ್ರದ್ದು 91ರಲ್ಲಿದೆ, ಕೆಲವ್ರದ್ದು 111, 145ರಲ್ಲಿ ಸರ್ವೆ ನಂಬರಲ್ಲಿದೆ. ಅದೊಂದು ಸರ್ವೆ ನಂಬರ್ ಇದಾಗಿ ಮತ್ತು ಹಾಗೂ ಟ್ಯಾಕ್ಸ್ ಒಬ್ಬ ಕುಶಾ ಅಂತ ಅವನಿಗೆ ಟೆಂಡರ್ ಆಗಿರ್ತದೆ 17 ಜನರಲ್ಲಿ. ಅದನ್ನೆಲ್ಲ ನಾನು ಮಾಹಿತಿ ಹಕ್ಕಿಗೆ ವಾಪಸ್ ಕೇಳಿದಾಗ ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ಫಸ್ಟು ಅಪ್ಲಿಕೇಶನ್ ಇದು ಫಿಲ್ ಮಾಡಿದ್ದೇ ಈ ಸ್ಟ್ಯಾಂಪ್ ಪೇಪರ್ ಅನ್ನೋದಿದೆ ಅಲ್ಲ, 100 ರೂಪೀಸ್ ಸ್ಟ್ಯಾಂಪ್ ಪೇಪರಲ್ಲಿ ಮಾಡಿದ್ದಾರೆ. ಇದು ಸಾಧಾರಣ 1.5 ಲಕ್ಷ ಮೆಟ್ರಿಕ್ ಟನ್ನಿನ ಪ್ರಾಜೆಕ್ಟು.
ಮತ್ತು ಇದಕ್ಕೆ ಸ್ಟಾಕ್ ಯಾರ್ಡಿನ ಅವಶ್ಯಕತೆ ಇತ್ತು. ಅದನ್ನು ಒಂದು 60 ಪ್ರೇಮಶೆಟ್ಟಿಯಿಂದ 60 ಸೆಂಟ್ಸ್ ಜಾಗದಲ್ಲಿ ಮನೆ ಅಡಿ ಜಾಗವನ್ನು ರೆಪ್ರೆಸೆಂಟ್ ಮಾಡಿದ್ದಾರೆ. ಇದೆಲ್ಲ ಕ್ಲಾಸ್ ಹಾಕಿ ನಾನು ಪುನಃ ಈ ಮೈನ್ಸ್ ಆ್ಯಂಡ್ ಜ್ಯುವೆಲಜಿಗೆ ಇದು ಮಾಡಿದಾಗ ಪುನಃ ಚೇಂಜಸ್ ಮಾಡಿ ಅವರೊಳಗೆ ಒಪ್ಪಂದವನ್ನು ಚೇಂಜಸ್ ಮಾಡಿಕೊಂಡು ಅವರದ್ದೇ ಕೆಲವೊಂದು RTC ನಂಬರ್ಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಎಕರೆಗಳನ್ನೆಲ್ಲ ಚೇಂಜ್ ಮಾಡಿಕೊಂಡು ಸ್ಥಳವನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ಆ ಸ್ಥಳ ಒಂದು ಪ್ರೈವೇಟ್ ಅವರದಾಗಿರ್ತದೆ. ಅದು ಸಹ ಇವಾಗ ಸ್ಟಾಕ್ ಯಾರ್ಡ್ ಅಂತ ಮಾಡಿದ್ದಾರೆ. ಅದು ಸಹ ಇಷ್ಟು ದೊಡ್ಡ ವಾಣಿಜ್ಯ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಅದು ಕಮರ್ಷಿಯಲ್ ಕನ್ವರ್ಷನ್ ಆಗಿರುವುದಿಲ್ಲ. ಅದು ಒಂದು ಮೇಜರ್ ಪಾಯಿಂಟ್ ಆಗಿರ್ತದೆ. ಮತ್ತು ಬೇರೆದಂದರೆ ಇದನ್ನು ನಡ್ಸ್ಕೊಂಡು ಹೋಗುವಂಥ ಕುಮಾರ್ ಅವರದ್ದು ಲೀಸಿನ ಹಿನ್ನೆಲೆ ನೋಡಿದರೆ ಇವರು ಇಷ್ಟು ದೊಡ್ಡ ಟೆಂಡರಿಗೆ ಭಾಗವಹಿಸುವಾಗ ಇವರು ದೊಡ್ಡ IT ಪೇಯರ್ ಆಗಿರಬೇಕು. ಅವ್ರದ್ದು ಹಿನ್ನೆಲೆ ಈ ಗೌರ್ಮೆಂಟಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಪೇಯರ್ ಆಗಿರುವಂಥ ಇದು ಕಂಡು ಬಂದಿಲ್ಲ. ಹಿಂದೆಂದೂ ಇವರು ಯಾವುದೇ ರೀತಿಯ ಮರುಳು ದಂಧೆ ಮಾಡಿರುವಂಥ ಇದು ಸಹ ನಮಗೆ ಸಿಗಲಿಲ್ಲ. ಅದರದ್ದು ಕೊರತೆ ಭಾಳ ಇದೆ. ಮತ್ತು ಅವರು ನಡೆಸಬೇಕಿದ್ರೆ ಅಷ್ಟೇ ಇದು ಇರಬೇಕು, ಅವ್ರ ಹತ್ರ ಒಂದು ಕೆಪೇಬಲ್ ಇರಬೇಕು. ಇದು ಸಾಧಾರಣ ಕೋಟ್ಯಾಂತರ ರೂಪಾಯಿ, ಇದು 1.5 ಲಕ್ಷ ಮೆಟ್ರಿಕ್ ಟನ್ ಅಂದರೆ ಕೋಟ್ಯಾಂತರ ರೂಪಾಯಿ ಇದು ಹಗರಣ. ಇದು ಗೌರ್ಮೆಂಟಿಗೆ ಮೋಸ ಆಗ್ತದೆ. ಮತ್ತು ಇದು ಚಿಕ್ಕ ಹಳ್ಳಿ ಚಿಕ್ಕ ನದಿ, ಇದಕ್ಕೆ ಆ ರೀತಿಯ ಟೆಂಡರ್ ಕೊಟ್ಟಿರುವುದು ತುಂಬ ತಪ್ಪಿದೆ. ಮತ್ತೊಬ್ಬರು ಇದ್ದಾರೆ ಸರ್. ನಮಸ್ಕಾರ, ನಿಮ್ಮ ಹೆಸರು? ಚಂದ್ರಕಾಂಚನ. ನಿಮ್ಮ ಆರೋಪ ಏನೇನು ದಾಖಲೆಗಳು ನೀವು ಒಟ್ಟು ಮಾಡಿದ್ದೀರಿ? ಹೇಳ್ತಾ ಇದ್ದೀರಿ 2022ರಿಂದ ಹೋರಾಟ ಮಾಡಿದ್ದೀರಿ ಅಂತ ಹೇಳಿ. ಸರ್ಕಾರ ಪ್ರತಿಕ್ರಿಯೆ ಕೊಟ್ಟಿಲ್ವಾ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಪ್ರತಿಕ್ರಿಯೆ ಕೊಟ್ಟಿಲ್ವಾ? ಏನು ನಡೀತಿದೆ ನಿಮ್ಮ ಆರೋಪಗಳಿಗೆ, ನಿಮ್ಮ ಪ್ರತಿಭಟನೆಗಳಿಗೆ ಏನು ಪ್ರತಿಕ್ರಿಯೆ ಆಗ್ತಿದೆ? ಪ್ರತಿಕ್ರಿಯೆ ಅಂದರೆ ಇದು ಸರ್ಕಾರಿ ಅಧಿಕಾರಿಗಳಿಂದ ಯಾವುದೂ ನಮ್ಮ ಸಮರ್ಪಕವಾಗಿದ್ದ ಮಾಹಿತಿ ಸಿಕ್ಕಿಲ್ಲ. ಯಾಕೆ ಕೇಳಿದ್ರೆ 2022ನೇ ಇಸ್ವಿಯಿಂದ ನಾವು ಹಿಂಬರ ನಿಮಗೀಗ ತೋರಿಸಿದ್ದೀವಿ. ಅಧಿಕಾರಿಗಳಿಗೆ ಕೊಡೋದು, ಇದ್ರ ಬಗ್ಗೆ ಒಂದು ಸ್ವಲ್ಪ ದಿನ ಪ್ರತಿಭಟನೆ ಮಾಡೋದು, ಅವರು 1 ವರ್ಷ ಮುಂದೆ ಹಾಕೋದು, ಮತ್ತು ಪುನಃ ರಿನ್ಯೂವಲ್ ಆಗಿದೆ ಅಂತ ಹೇಳಿ ಸುದ್ದಿ ಬಂದ್ಕೊಳ್ಳೆ ಮತ್ತು ಪುನಃ ನಾವು ಗ್ರಾಮಸ್ಥರು ಗಾಡಿ ಮಾಡ್ಕೊಂಡು ಹೋಗೋದು, ಅಲ್ಲಿ ಹೋಗಿ ಮತ್ತು ಪುನಃ ಪ್ರತಿಭಟನೆ ಮಾಡುವಂಥದ್ದು. ಇದು 2025 ಡಿಸೆಂಬರ್ 30ನೇ ತಾರೀಕಿವರೆಗೂ ನಮ್ಮದು ಇದೇ ರೀತಿ ಕಂಟಿನ್ಯೂ ಆಗ್ತಾ ಬಂದಿತ್ತು. ಅದರ ನಂತರ ಇವರು ಕೆಲವೊಂದು ಮರಳು ಮಾಫಿಯಾದವ್ರ ಜೊತೆ ಸೇರಿ, ಯಾಕಂದರೆ ಇಲ್ಲಿ 91 ಸರ್ವೆ ನಂಬರಲ್ಲಿ 5 ಎಕರೆ 90 ಸೆಂಟ್ಸ್ ಅಂತೇಳಿ ಮರಳುಗಾರಿಕೆಗೆ ಅವಕಾಶ ಮಾಡಿ ಕೊಡ್ತಾರೆ. ಇದಾದ ನಂತರ DC ಅವರ ತಿದ್ದುಪಡಿ ಆದೇಶ ಪತ್ರ ಅಂತ ಬರುತ್ತೆ. ತಿದ್ದುಪಡಿ ಆದೇಶ ಪತ್ರದಲ್ಲಿ 91 ಸರ್ವೆ ನಂಬರ್ ಹೋಗಿ 111 ಸರ್ವೆ ನಂಬರ್ ಅಂತ ಬರುತ್ತೆ. 111 ಸರ್ವೆ ನಂಬರಲ್ಲಿ 5 ಎಕರೆ 90 ಸೆಂಟ್ಸ್ ಹೋಗಿ 8 ಎಕರೆ 90 ಸೆಂಟ್ಸ್ ಅಂತ ಮಾಡ್ತಾರೆ. ಇದೆಲ್ಲ ಮರಳು ಮಾಫಿಯಾದವರಿಗೋಸ್ಕರನೇ ಮಾಡಿರುವಂಥ ಕಾನೂನು ಅನ್ನೋ ರೀತಿಯಲ್ಲಿದೆ ಅವ್ರದ್ದು. ಯಾಕೆ ಹೇಳಿದ್ರೆ DC ಅವರ ಆದೇಶ ಪತ್ರದಲ್ಲಿ ಉಲ್ಲೇಖದಲ್ಲಿ 9ರಲ್ಲಿದೆ, ಈ ಮರಳುಗಾರಿಕೆ ನಡೆಸುವಂಥ ಜಾಗದಲ್ಲಿ ಸರ್ಕಾರಿ ಪಂಚಾಯತ್ ರಸ್ತೆ ಇರಬೇಕು ಅಂಥೇಳಿ. ಇವರು ಸರ್ಕಾರಿ ಪಂಚಾಯತ್ ರಸ್ತೆ ನಿಮ್ಗೆ ಇಲ್ಲೆಲ್ಲರೂ ಕಾಣೋಕೆ ಸಿಗುತ್ತಾ? ಇಲ್ಲ. ಹಾಗಾದರೆ ಇವರು ಕೃತಕ ರಸ್ತೆ ಮಾಡಿದ್ದಾರೆ. ಎಲ್ಲಿ? ವಿಶಾಲಾಕ್ಷಿ ಶೆಟ್ಟಿಯರ ಅನ್ನೋ ಜಾಗದಿಂದ ಕೃತಕ ರಸ್ತೆ ಮಾಡಿಕೊಂಡು ಮರಳು ಯಾರ್ಡಿ ಬಂದಿದ್ದಾರೆ ಇವರು. ಅಲ್ಲಿ ಮರಳು ಯಾರ್ಡಿ ಬರೋಕ್ಕಿಂತ ಕೃತಕ ರಸ್ತೆ ಮಾಡುವಾಗಲೂ ಪಂಚಾಯತಿನವರ ಅನುಮತಿ ಇಲ್ಲ. ಅದಕ್ಕೆ ಪಂಚಾಯತಿನವ್ರ ಹತ್ರ ಕೇಳದಿದ್ರೆ ನಮ್ಮಲ್ಲಿ ಯಾವುದೇ ಅದರದ್ದು ಬರಹ ಇಲ್ಲ ಅಂತ ಹೇಳಿದ್ದಾರೆ ನಮಗೆ. ಹಾಗಾದರೆ 20 ಫೀಟ್ ಎತ್ತರದ ರಸ್ತೆ 10 ಫೀಟ್ ಆಗಲದು ಮಾಡಿದ್ದಾರೆ. ಇದರಿಂದ ನದಿ ಪಾತ್ರ ಬದಲಾವಣೆ ಆಗುತ್ತೆ. ಯಾವಾಗ ಇಲ್ಲಿ ಮಳೆಗಾಲ ಅನ್ನೋದು ಬಂದದಿದ್ದರೆ ಹೆಚ್ಚು ಕಡಿಮೆ 1 ವಾರದ ಹತ್ರ ನೆರೆ ನೀರು ನಿಂತ್ಕೊಳ್ಳುತ್ತೆ. ಈ ಪ್ರವಾಹ ಅನ್ನೋದು ಎದುರುಗಡೆ ಹೊಡೆಯೋದ್ರಿಂದ ಈ ಊರೊಳಗಡೆ ನೀರು ಹೋಗೋದಿದ್ರೆ ಇದು ಚಿತ್ರಕ್ಕೆ ಮಾತ್ರ ಈ ವರ್ಷ. ಹಾಗಾಗಿ ಇವರೆಲ್ಲದು ಮರಳು ಮಾಫಿಯಾದರಿಗೋಸ್ಕರನೇ ಕಾನೂನು ರಚನೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ DC ಅವ್ರಿಗೆ ನಾವು ಹೇಳಿರೋದು, ಈ ಊರಿಗೆ ಬಂದು ಸ್ಥಳ ಭೇಟಿ ಮಾಡಿ ಇಲ್ಲಿ ಏನಾದರೂ ಅಂದರೆ ನಮಗೆ ಬೇಕಾಗಿರುವಂಥ ಮೂಲಭೂತಗಳು ಸೌಕರ್ಯಗಳು ಕಡಿಮೆ ಇದೆಯಾ, ಅಥವಾ ನದಿ ದಡದಲ್ಲಿರುವಂಥ ಕೃಷಿ ಭೂಮಿ ಹೊಳೆಗೆ ಹೋಗಿರೋದು ಹೌದಾ, ಇದನ್ನೆಲ್ಲ ಪರಿಶೀಲನೆ ಮಾಡಿ ಅಂತ ಶಾಸಕರ ಹತ್ರ ಹೋದಾಗಲೂ ಅವರಿಗೆ ನಮ್ಮ ಎದುರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಸಂಸದರ ಹತ್ರ ಹೋದಾಗಲೂ ಹೇಳಿದ್ದಾರೆ. ಹಾಗಾದರೆ ಊರೊಳಗೆ ಯಾಕೆ ಬರೋದಿಲ್ಲ? ಈಗ ನಾವು ಎಲ್ಲರೂ ಪ್ರತಿಭಟನೆ ಮಾಡಿದ್ರೆ ಇಮಿಡಿಯೇಟ್ ಪೊಲೀಸ್ನವ್ರು ಬಂದು ನಮ್ಮನ್ನು ಇದು ಮಾಡ್ತಾರೆ, ಊರಿನವ್ರ ಮೇಲೆ ಅಂದರೆ ಎಲ್ಲರನ್ನೂ ಸೇರಿ FIR ಮಾಡ್ತಾರೆ. ಇದಕ್ಕೆಲ್ಲ ಅವಕಾಶ ಇದೆಯಾ ಕಾನೂನಲ್ಲಿ? ಯಾಕಂತ ಕೇಳಿದ್ರೆ ನಮ್ಮ ರಕ್ಷಣೆ ಇಲ್ವಾ? ಕೃಷಿ ಭೂಮಿ ಹೋಗೋದಿಲ್ಲ ಅಂತ ಹೇಳಿದ್ರೆ ಇವ್ರು ಜಂಟಿ ಸರ್ವೆ ಮಾಡಲಿ. ಈಗ ಹೋಗಿರೋ ಕೃಷಿ ಭೂಮಿಯನ್ನು ಹೊಳೆಯಲ್ಲಿ ಗುರುತಿಸ್ತಾರಾ? ಇರುವಂಥ ಕೃಷಿ ಭೂಮಿಯನ್ನು ಗಟ್ಟಿ ಮಾಡ್ಕೊಳ್ಳದೆ ಇವರು ಮರಳುಗಾರಿಕೆಗೆ ಅವಕಾಶ ಮಾಡಿಕೊಡ್ತಿರೋದು ಜಿಲ್ಲಾಡಳಿತದ ದೊಡ್ಡ ದೌರ್ಬಲ್ಯ ಇದು. ಈ ಮಟ್ಟದಲ್ಲಿ ಮರಳುಗಾರಿಕೆಗೆ DC ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಸರ್. ಇದು ನದಿ ದಡದಲ್ಲೇ ಒಂದು ಕುಡಿಯೋ ನೀರು ಯೋಜನೆ ಬಾವಿ ಇದೆ. ಆ ಬಾವಿಯಿಂದ 4 ಹಳ್ಳಿಗಳಿಗೆ ಅದೇ ನೀರು ಉಪಯೋಗ ಆಗುತ್ತೆ. ಇದು ಎಷ್ಟೇನಾಗುತ್ತೆ, ಈ ಮಟ್ಟದಲ್ಲಿ ಮರಳುಗಾರಿಕೆ ತೆಗೆದ್ರೆ ಆ ನೀರು ಕಂಪ್ಲೀಟಾಗಿ ಉಪ್ಪಾಗೋ ಸಾಧ್ಯತೆ ಇದೆ. ಅದರಿಂದ 10 ಹಳ್ಳಿಗಳಿಗೆ ಹೋಗೋ ನೀರುಗಳು ಪೂರ ಉಪ್ಪಾಗುತ್ತೆ. ಮತ್ತು ನಮ್ಮ ಆ ಕಡೆ ಇರುವಂಥ ಬಾವಿಗಳೆಲ್ಲ ಉಪ್ಪಾಗುತ್ತೆ. ನೆಕ್ಸ್ಟು ಮತ್ತೇನಂದ್ರೆ ನಮ್ಗೆ ಹೈನುಗಾರಿಕೆಗೆ ತುಂಬ ತೊಂದರೆಗಳಾಗುತ್ತೆ. ಇಲ್ಲಿ ಮರಳು ತೆಗೆದ್ರೆ ಹೊಳೆ ಅನ್ನೋದು ಆಳ ಆಗುತ್ತೆ. ನಾವು ನದಿ ಪಾತ್ರದಲ್ಲಿರುವಂಥ ಈ ಹೈನುಗಾರಿಕೆ ದನ ಕರುಗಳು ಆ ನೀರು ಕುಡಿಲಿಕ್ಕೆ ಬಂದಾಗ ಇದಾದರೆ ನಮ್ಮ ಜನರಿಗೆ
ರಕ್ಷಣೆ ಇಲ್ಲಿದ್ದಂಗೆ ಆಗುತ್ತೆ. ಇನ್ನೊಂದೇನಂತ ಇದರಿಂದ ಮುಂಚೆ ಮೊದಲೊಂದು ಸಲ ಆಗಿದೆ ಇದೇ ಥರ, ಒಂದು ನೀರಿಗೆ ಬಿದ್ದು ಒಂದು ಮಹಿಳೆ ಸಾವಾಗಿದ್ದಾರೆ, ಮಕ್ಕಳೆಲ್ಲ ಅನಾಥರಾಗಿದ್ದಾರೆ. ತುಂಬ ಸಮಸ್ಯೆ ಆಗುತ್ತೆ. ನೆರೆ ನೀರು ತುಂಬಿ ಇನ್ನೂ ಆಳಾದ್ರಿಂದ ತುಂಬ ಸಮಸ್ಯೆಗಳಿಂದ ನಮಗೆ ಮೀನುಗಾರಿಕೆಗೆ ಸಮಸ್ಯೆ ಆಗುತ್ತೆ. ಇದರಿಂದ ನಮಗೆ ರಕ್ಷಣೆ ಬೇಕಂತ ನಾವು DC ಅವ್ರನ್ನ ಆವಾಗಿಂದ ಮನವಿ ಮಾಡಿದ್ದೀವಿ. ನಮ್ಮೂರು ವಿಸಿಟ್ ಮಾಡಿ ನೀವು ನಮ್ಮಲ್ಲಿರುವ ಸಮಸ್ಯೆಗಳನ್ನೆಲ್ಲ ನೀವು ಪರಿಗಣನೆ ತೊಗೊಂಡು ನೀವು ಕರೆಕ್ಟಾಗಿ ಒಳ್ಳೆ ನಿರ್ಣಯನ ತೊಗೋಬೇಕಂತ ನಾವು 10 ಸಲ ಮನವಿ ಮಾಡಿದ್ರು, ಇದುವರೆಗೆ ಸ್ಪಂದನೆ ಮಾಡಲಿಲ್ಲ. ದಯವಿಟ್ಟು DC ಅವ್ರು ಬಂದು ನಮ್ಮೂರನ್ನ ವೀಕ್ಷಣೆ ಮಾಡಿ ನಮಗೊಂದು ನ್ಯಾಯ ಕೊಡಿಸ್ಬೇಕಂತ ನಾವು ಈ ಮೂಲಕ ಕೇಳ್ಕೊತೀವಿ. ನಾವು ಈ ಅವೈಜ್ಞಾನಿಕ ಮರಳುಗಾರಿಕೆ ವಿರುದ್ಧ ಹೋರಾಡ್ತಾ ಇದ್ದೀವಿ. ಈ ಮೊದಲು ಏನಾಗಿದೆ ಅಂದರೆ ಪ್ರತಿಭಟಿಸಕ್ಕೆ ಹೋಗಿರೋ ಗಂಡಸರ ಮೇಲೆ ಒಂದು 10 ಜನದ ಮೇಲೆ ತಹಶೀಲ್ದಾರ್ ಕೋರ್ಟಿಗೆ ಹಾಜರಾಗಬೇಕು ಅನ್ನೋ ಥರ ಒಂದು ಕಂಪ್ಲೇಂಟ್ ಮಾಡಿರ್ತಾರೆ. ಆಮೇಲೆ ಮೂರು ದಿವಸ ಬಿಟ್ಟು ನಮ್ಮ ಜಾಗದಲ್ಲೇ ಸರ್ವೆ ನಂಬರ್ 111 ಪಕ್ಕದಲ್ಲಿ ನನ್ನದೇ ಜಾಗ ಇದೆ, ಸ್ವತಃ ನಮ್ಮ ಫ್ಯಾಮಿಲಿ ಇದೆ ಸರ್. ಅವರು ಅಲ್ಲಿ ದೋಣಿ ಬಂದು ಒಂದು 15ರಿಂದ 20 ದೋಣಿ ಬಂದು ಮರಳು ತೆಗೆಯುವಾಗ ಅದು ನೀರು ತುಂಬಿರ್ಬೋದು, ಅದು ಹೊಳೆ ಅಂತ ಅವ್ರಿಗೆ ಕಾಣಿಸಿರ್ಬೋದು, ಆದರೆ ಅದು ನಮ್ಮದು ಪಟ್ಟ ಲ್ಯಾಂಡ್ ಸರ್. ಅದಕ್ಕೆ ನಾವು ಅದನ್ನು ಅಲ್ಲಿ ಅನಧಿಕೃತವಾಗಿ ಇನ್ನೊಂದು ಸ್ಟಾಕ್ ಯಾರ್ಡಲ್ಲಿ ಅದನ್ನು ಡಂಪಿಂಗ್ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ನಾವು ಕೇಳಕ್ಕೆ ಹೋಗಿದ್ದೀವಿ ಹೆಂಗಸರೆಲ್ಲ ಸೇರಿ. ಆವಾಗ ಏನು ಮಾಡಿದ್ದಾರೆ ಅಂದರೆ ಏಕಾಏಕಿ JCP ನಮ್ಮ ಮೇಲೆ ಹರಿಸಿ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಮುಂದಾಗಿದ್ದಾರೆ ಸರ್. ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಇಲಾಖೆಯಿಂದ ಯಾವುದೇ ಇದು ಬಂದಿಲ್ಲ, ನಮಗೆ ನ್ಯಾಯ ಸಿಕ್ಕಿಲ್ಲ. ಅದು ಬಿಟ್ಟು ಅವರು ನಮ್ಮ ಈ ಪ್ರತಿಭಟನೆಗ ಏನು ನಿರತರಿದ್ದಾರೆ ಅವರು 48, 24 ಪ್ಲಸ್ ಅದರ್ಸ್ 24 ಜನ ಅಂತ ನಮ್ಮ ಮೇಲೆ FIR ಹಾಕಿದ್ದಾರೆ ಸರ್. ಕೋಟದಿಂದ ಮತ್ತು ಬ್ರಹ್ಮವರ ಎರಡೂ ಕಡೆಯಿಂದ ಪೊಲೀಸರನ್ನ ಕರೆಸಿ, ಅಂದರೆ ಪೊಲೀಸ್ ಪವರನ್ನು ನಮ್ಮ ಮೇಲೆ ಬಳಕೆ ಮಾಡಿದ್ದಾರೆ, ಅಂದರೆ ಇವರು ಪ್ರತಿಭಟನೆಗೆ ಬರಬಾರ್ದು ಅನ್ನೋ ಥರ ಸರ್. ಈಗ ನಾನು ಹೇಳೋದು, ನಮ್ಮ ಜಾಗದಲ್ಲೇ ತೆಗಿತಾ ಇದ್ದಾರೆ, ಪಕ್ಕದಲ್ಲೇ ತೆಗಿತಾ ಇರುವಾಗ ನನ್ನ ಜಾಗಕ್ಕೆ ಹಾನಿ ಆಗುತ್ತೆ. ನಾನು ಅದು ಪ್ರತಿಭಟನೆ ಮಾಡೋಕ್ಕೆ ನನಗೆ ಹಕ್ಕಿಲ್ವಾ? ಮಾಡಬಾರ್ದ ಸರ್? ಈ ಥರ ಜನರ ಮೇಲೆ ಒಂದು ಏಕಾಏಕಿ ಇದು ಮಾಡೋದು, ಪೊಲೀಸ್ ಪವರನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅವರು. ಅಂದರೆ ಈ ಅಧಿಕಾರಿಗಳಿಗೆ ಮತ್ತು ಈ ಜನಪ್ರತಿನಿಧಿಗಳಿಗೆ ಏನಂದರೆ, ಜನರಿಗೆ ತೊಂದರೆ ಆದರೂ ಪರವಾಗಿಲ್ಲ, ಮರಳುಗಾರಿಕೆ ಮಾಡೋರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಅವ್ರ ತಲೆಯಲ್ಲಿ ಇದ್ದಂಗಿದೆ ಸರ್. ನಾವೀಗ ನಮಗೆ ಇದು ಪರಿಹಾರ ಅಥವಾ ನಮಗೆ ನ್ಯಾಯ ಸಿಗಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್? ನಮಗೆ ಸಂವಿಧಾನದಲ್ಲಿ ನಮಗೆ ಹೋರಾಟ ಮಾಡಲಿಕ್ಕೂ ಹಕ್ಕಿಲ್ವಾ? ನಮ್ಮ ಕೃಷಿ ಭೂಮಿ ನಾಶ ಆಗ್ತಿದೆ, ಅದಕ್ಕೆ ಯಾರು ಹೊಣೆಗಾರರು ಸರ್? ನಮ್ಮದೇ ಅವರು ನಮ್ಮ ಜಾಗದ ಪಕ್ಕದಲ್ಲಿ 7ರಿಂದ 8 ಫೀಟ್ ಹತ್ತಿರ ಮುಳುಗಿ, ದೋಣಿಯಲ್ಲಿ ಮುಳುಗಿ ಮರಳುಗಾರಿಕೆ ಮಾಡ್ತಿದ್ದಾರೆ. ಅದರಿಂದ ನನ್ನ ಜಾಗಕ್ಕೆ ಹಾನಿ ಆಗಲ್ವಾ ಸರ್? ಆವಾಗ ನಾನು ಸುಮ್ಮನೆ ಕೈಕೊಟ್ಟು ಕೂತ್ಕೊಳ್ಬೇಕಾ? ಪ್ರತಿಭಟನೆ ಮಾಡಬಾರ್ದಾ? ರೈಟಿಂಗಲ್ಲಿ ಎಲ್ಲ ಇಲಾಖೆಗೂ ನಾವು ಕೊಟ್ಟಾಗಿದೆ ಸರ್. ಅದರಿಂದ ಏನು ನಮಗೆ ಆ ಮನವಿಗೆ ಏನು ಸ್ಪಂದನೆ ಸಿಕ್ಕಲಿಲ್ಲ. ಜನಪ್ರತಿನಿಧಿಗಳ ಹತ್ರವೂ ಹೋಗಿದ್ದೀವಿ, ಅವರು ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ, ಏನು ಗೊತ್ತಿಲ್ಲದಿದ್ದವ್ರ ಥರ. ನಮ್ಮದು ಈಗ ಶಾಲೆಗೆ ಹೋಗಬೇಕಂದ್ರೆ ಹೆಚ್ಚು ಕಮ್ಮಿ ಒಂದು 4 ಕಿಲೋಮೀಟ್ರ್ ಬರಬೇಕು. ಹೇರಾಡಿಯಿಂದ ಸ್ಟಾರ್ಟ್ ಆಗುತ್ತೆ ಪಂಚಾಯಿತಿ ರಸ್ತೆ ಅಂತ. ಅಲ್ಲಿ ಒಂದು 4-5 ಬಸ್ಗಳು ಬರ್ತವೆ. ಮತ್ತು ಆಲ್ರೆಡಿ ಬರುವುದಿಲ್ಲ ಹೇಳ್ತಾ ಇದ್ದಾರೆ ಬಸ್ಸಿನವ್ರು. ನಮಗೆ ಆಲ್ರೆಡಿ ಅವರು ಡಂಪಿಂಗ್ ರಸ್ತೆ ಏನೋ ಮಾಡಬೇಕಾದ್ರೆ ಕೆಂಪು ಮಣ್ಣು ತರ್ತಾ ಇದ್ರು. ಆವಾಗಲೇ ನಮಗೆ ಕಿರಿಕಿರಿಯಾಗಿ ಬಸ್ಸುಗಳೆಲ್ಲ ಹೇರಾಡಿಯಲ್ಲೇ ನಿಂತು ಬರ್ದೇನೆ ನಾವು ಅಲ್ಲಿಗೆ ತೊಗೊಂಡೋಗಿ ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬರೋದು ಹಾಗೆಲ್ಲ ಆಗ್ತಾಯಿತ್ತು. ಇವಾಗ ಅಂದರೆ ಮರಳುಗಾರಿಕೆ ಸ್ಟಾರ್ಟ್ ಆಗಿದೆ ಅಂತ ಮಾಡಿದ್ದಾರೆ. ಇವಾಗಲೇ ನಾವು ಹೇಳಿದರೆ ನಿಮ್ಮದು ಶಾಲೆಗೆ ಅಂದರೆ ಶಾಲೆ ಬಸ್ನವ್ರು ಹೇಳ್ತಾ ಇದ್ದಾರೆ, ನಾವಿನ್ನು ಬರುವುದಿಲ್ಲ, ಈ ರೀತಿ ಕಿರಿಕಿರಿ ಆದರೆ ನಮಗೆ ಬರಲಿಕ್ಕೆ ಆಗೋದೇ ಇಲ್ಲ, ನಿಮ್ಮ ಮಕ್ಕಳನ್ನ ತಂದು ನೀವು ಶಾಲೆಗೆ ತಂದು ಬಿಡಿ ಅಂತ. ಹೇರಾಡಿಯಿಂದ ಬರಬೇಕು. ಈಗ ಡೈಲಿ ಬಂದು ಅಪ್ ಆ್ಯಂಡ್ ಡೌನ್ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದಲ್ಲದೆ ನಮ್ಮ ತಂದೆ ತಾಯಿಗಳು ವೃದ್ಧರು ಎಲ್ಲ ಇರ್ತಾರೆ, ಹುಷಾರು ತಪ್ತಾರೆ, ಏನೋ ಒಂದು ಆಗ್ತದೆ, ನಾವೇ ಮಹಿಳೆಯರು ಹೋಗಿ ಬಿಡಬೇಕು, ಮಾಡಬೇಕು, ಅಥವಾ ಹಾಸ್ಪಿಟ್ಲಿಗೆ ಹೋಗಬೇಕು, ಏನೇನೋ ಇರ್ತದೆ. ಆವಾಗ ನಮಗೆ ಈ ಲಾರಿಯವ್ರನ್ನ ನಿಲ್ಲಿಸಿ ಹಾಗೆ ಹೋಗಬೇಕಾದ್ರೆ ಆಗೋದಿಲ್ಲ. ಅದನ್ನೆಲ್ಲ ಇವರು ನೋಡಬೇಕು. ಅದಲ್ಲದೆ ಎಲ್ಲಿಂದೋ ಬಂದಿರ್ತಾರೆ, ಎಲ್ಲರೂ ಮುಖ ಒಂದೇ ಥರ ಇರ್ತದೆ, ಯಾರ್ಯಾರೋ ಭಯಗಳೆಲ್ಲ. ಅವರನ್ನು ಏನು ಹೇಳ್ತಾರೆ ಏನು ಮಾಡ್ತಾರೆ, ನಮ್ಮನ್ನು ಅಲ್ಲಿ ನಡ್ಕೊಂಡು ಬರುವಾಗನೇ ಹೆದರಿಕೆ ಆಗ್ತದೆ, ಯಾರು ಇವರು ಅಂತ. ಇನ್ನು ಮಕ್ಕಳು ಸುಮಾರು ತುಂಬ ಹೆಣ್ಮಕ್ಳಿದ್ದಾರೆ, ಆಲ್ಮೋಸ್ಟ್ ಹೆಣ್ಮಕ್ಳೇ ಇರೋದು ಜಾಸ್ತಿನೇ. ಅವರೆಲ್ಲ ಬರಬೇಕಾದ್ರೆ ಯಾರಾದರೂ ಒಂಚೂರು ನಿಲ್ಲಿಸಿದ್ರೆ ಹೆಣ್ಮಕ್ಳು ಹೆದರ್ತಾರೆ, ಬ್ರದ್ರೆಲ್ಲ ಎಲ್ಲರೂ ಹೇಳ್ತಾರೆ, ಹಾಲ್ ಡೈರಿಗೆ ಹೋಗ್ತಾರೆ, ಅದು ಇದು ಏನೋ ಒಂದು ಇರ್ತದೆ. ಆವಾಗ ಈ ರೀತಿ ಭಯಗಳು 200-300 ಜನ ಬಂದು ಎಲ್ಲಿ ಇದ್ದರೆ ನಮಗೆ ತುಂಬ ಭಯ ಆಗ್ತದೆ ಅಲ್ವಾ? ಏನಾದರೂ ಒಂದು ಅಟ್ಲೀಸ್ಟ್ ಚೂರು ಹೆದರಿಸಿದ್ರೆ ಮನೇಲಿ ಬಂದು ಏನಾದರೂ ಒಂದು ಆಗುವಂಥದ್ದು, ಹೆದರ್ಕೊಂಡು ಏನಾದರೂ ಅಂತ ಆಗೋದು, ಆ ರೀತಿ ಎಲ್ಲ ಆಗ್ತದೆ.
ಸಮಸ್ಯೆಗಳ ಬಗ್ಗೆ ಇಲ್ಲಿನ ಗ್ರಾಮಸ್ಥರಿಂದಲೇ ನೀವು ಕೂಲಂಕಷವಾಗಿ ಮಾಹಿತಿಗಳನ್ನು ತೆಗೆದುಕೊಂಡ್ರಿ. ಇಲ್ಲಿನ ಸಮಸ್ಯೆ ಏನು, ಯಾಕೆ ಇದನ್ನು ಅಕ್ರಮ ಅಂತ ಕರಿತಿದ್ದೀವಿ ಅನ್ನುವ ಎಲ್ಲ ಪ್ರಶ್ನೆಗಳಿಗೆ ಬಹುತೇಕ ನಿಮ್ಗೆ ಉತ್ತರ ಸಿಕ್ಕಿರ್ಬೋದು. ಆದರೆ ಇಲ್ಲಿನ ಆಡಳಿತ ಸುಧಾರಣಾ ವ್ಯವಸ್ಥೆ, ಒಂದು ಪೊಲೀಸು, ತಹಶೀಲ್ದಾರು, DC, ಈ ಆಡಳಿತ ಸುಧಾರಣಾ ವ್ಯವಸ್ಥೆ ಯಾಕೆ ಇಲ್ಲಿ ಜಡ್ ಹಿಡಿದು ಕೂತಿದೆ ಅನ್ನೋದು ಕೂಡ ಇಲ್ಲಿ ಕಾಡ್ತಾ ಇರುವ ಯಕ್ಷ ಪ್ರಶ್ನೆ. ಕೇಸ್ಗಳನ್ನು ದಾಖಲು ಮಾಡಿದ್ರೆ ಒನ್ ಸೈಡ್ ಫೇವರ್ ಆಗಿ ಪೊಲೀಸರು ವರ್ತಿಸ್ತಿದ್ದಾರೆ ಅನ್ನೋ ಆರೋಪ ಇದೆ. ನಮ್ಮ ಕೇಸ್ಗಳನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ, ಆದರೆ ಯಾವುದೋ ಪಕ್ಕದೂರವ್ರು ಬಂದು ಇಲ್ಲಿ ಬಂದು ಕೇಸ್ ಹಾಕಿದ್ರೆ ನಮ್ಮ ಮೇಲೆ FIRಗಳನ್ನು ರಾತ್ರಿ ಬೆಳಗಾಗೋದ್ರೊಳಗೆ ಹಾಕ್ತಾರೆ ಅನ್ನೋ ಆರೋಪ ಕೂಡ ಇದೆ. ಇಲ್ಲಿನ ಭೂವಿಜ್ಞಾನ ಇಲಾಖೆಯವರಾಗಿರಲಿ ಅಥವಾ ಗಣಿ ಇಲಾಖೆಗೆ ಸಂಬಂಧಪಟ್ಟವರಾಗಿರಲಿ, ಅವರು ಕೂಡ ಇಲ್ಲಿನ ಟೆಂಡರ್ದಾರರ ಅಥವಾ ಈ ಅಕ್ರಮವನ್ನು ಮಾಡ್ತಾ ಇರೋರ ಕೈಗೊಂಬೆಗಳಾಗಿ ವರ್ತಿಸ್ತಿದ್ದಾರೆ ಅನ್ನೋ ಆರೋಪ ಕೂಡ ಬರ್ತಾ ಇದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಈ ಟೆಂಡರನ್ನು ಪಡೆದಿರುವ ವ್ಯಕ್ತಿ ಒಂದಾದರೂ ಕೂಡ ಆ ವ್ಯಕ್ತಿಯ ಹೆಸರಿನಲ್ಲಿ ಕೆಲಸ ಮಾಡ್ತಿರುವ ಅದೆಷ್ಟೋ ಪಕ್ಷ ಪಾರ್ಟಿಯ ಭೇದಗಳೇ ಇಲ್ಲದೆ ಇರೋ ರೀತಿಯ ಜನಪ್ರತಿನಿಧಿಗಳು, ಅವರ ಕುಟುಂಬದವರು, ಅವರ ಸಂಬಂಧಪಟ್ಟವರು ಅಥವಾ ಅವರ ಜೊತೆಗೆ ಓಡಾಡುವಂತಹ ತೈನಾತಿಗಳನ್ನು ಈ ಟೆಂಡರ್ನಲ್ಲಿ ಸೇರಿಸಿದ್ದಾರೆ. ಬೇನಾಮಿಯಾಗಿ ಅವರ ಮುಖಾಂತರ ಇಲ್ಲಿನ ಜನಪ್ರತಿನಿಧಿಗಳೇ ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಕೂಡ ಬರ್ತಾ ಇದೆ. ಹಾಗಾದರೆ ಈ ಆರೋಪಗಳಿಗೆ ಜನಪ್ರತಿನಿಧಿಗಳ ಉತ್ತರ ಏನು? ಯಾರ್ಯಾರ ಹೆಸರಿದೆ? 104 ಹೆಸರಲ್ಲಿ ಎಷ್ಟು ಜನ ಜನಪ್ರತಿನಿಧಿಗಳ ಖಾಸಾ ಸಂಬಂಧಿಗಳಿದ್ದಾರೆ ಅನ್ನುವ ವಿಚಾರಗಳನ್ನು, ಮಾಹಿತಿಗಳನ್ನು ನಾವೀಗಾಗಲೇ ಪಡೆದುಕೊಂಡಿದ್ದೀವಿ. ಆದರೆ ಇಲ್ಲಿ ಊರಿಗೆ ಬೇಕಾದಂತಹ, ಗ್ರಾಮಕ್ಕೆ ಬೇಕಾದಂತಹ, ಪರಿಸರಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಡದೇ ಇದ್ದರೆ ಮುಂದೊಂದು ದಿನ ಇಲ್ಲಿನ ಕಂಪ್ಲೀಟ್ ಅಕ್ರಮಗಳನ್ನು ಬೆತ್ತಲು ಮಾಡಬೇಕಾದ ಪರಿಸ್ಥಿತಿ ಎದುರಾದರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದಕ್ಕೆ ಸಂಬಂಧಪಟ್ಟವರು ಇಲ್ಲಿಗೆ ಬಂದು ಇಲ್ಲಿನ ಸ್ಥಳ ಪರಿಶೀಲನೆ, ಇಲ್ಲಿನ ಗ್ರಾಮಸ್ಥರ ಕುಂದುಕೊರತೆಗಳನ್ನು ಆಲಿಸಿ ಸಮಸ್ಯೆಗಳನ್ನು ಬಗೆಹರಿಸದೇ ಇದ್ದರೆ ಇದನ್ನು ಸರಣಿಗಳಾಗಿ ನಾವು ಮುಂದುವರಿಸಬೇಕಾದ ಅಗತ್ಯ ಇದೆ. ಪ್ರತಿಯೊಂದು ಆರೋಪದ ಮೇಲೂ ಕೂಡ ಕೂಲಂಕುಷ ತನಿಖೆ ಮಾಡುವ ಅಗತ್ಯವಿದೆ. ಇಲ್ಲಿನ ಸಂಪೂರ್ಣ ಅಕ್ರಮಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ನ್ಯೂಸ್ ನೆಕ್ಸ್ಟ್ ಬದ್ಧವಾಗಿದೆ. ಮುಂದಿನ ಸರಣಿ ಎಪಿಸೋಡ್ಗಳ ಮುಖಾಂತರ ಈ ಹೊಸಾಳ ಗ್ರಾಮದಲ್ಲಿ ಆಗ್ತಾ ಇರುವಂತಹ ನಾಗರಮಠದ ಸೀತೆಯ ಒಡಲನ್ನು ಬಗಿತಾ ಇರುವಂತಹ ದೂರ್ತರ ಕಂಪ್ಲೀಟ್ ಕಹಾನಿಯನ್ನು 1 by 1 ನಿಮ್ಮ ಮುಂದೆ ಇಡ್ತೀವಿ. ಅಂಟಿಲ್ ಇದು ಸರಿಯಾಗೋವರೆಗೂ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.